ನಿಮ್ಮ ಕಾಲುಗಳಲ್ಲಿ ನರಗಳು ಉಬ್ಬಿಕೊಂಡು ಕಡು ನೀಲಿ ಅಥವಾ ಹಸಿರು ಬಣ್ಣದಲ್ಲಿ ಗಂಟು ಗಂಟಾಗಿ ಎದ್ದು ಕಾಣಿಸ್ತಿದ್ಯಾ? ಜೊತೆಗೆ ಸಂಜೆ ಆಗುವಷ್ಟರಲ್ಲಿ ವಿಪರೀತ ಕಾಲು ನೋವು ಮತ್ತು ಕಾಲು ಭಾರ ಅಂತ ಅನಿಸ್ತಿದ್ಯಾ? ತುಂಬಾ ಜನ ಇದನ್ನ ನರಗಳ ದೌರ್ಬಲ್ಯ ಅಥವಾ ವಯಸ್ಸಾದ ಮೇಲೆ ಬರುವಂತಹ ಕಾಯಿಲೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಇದು ವ್ಯಾರಿಕೋಸ್ ವೇನ್ಸ್ ಆಗಿರಬಹುದು. ನಾವು ದಿನಾಪೂರ್ತಿ ಒಂದೇ ಸಮನೆ ಗಂಟೆಗಟ್ಟಲೆ ನಿಂತು ಅಥವಾ ಕೂತು ಕೆಲಸ ಮಾಡಿದಾಗ ಕಾಲಿನ ನರಗಳಲ್ಲಿರುವಂತಹ ವ್ಯಾಲ್ವ್ಸ್ ವೀಕ್ ಆಗುತ್ತೆ. ಇದರಿಂದ ಕಾಲಿನಲ್ಲಿರುವಂತಹ ರಕ್ತ ವಾಪಸ್ ಮೇಲೆ ಹೋಗಲಾಗದೆ ಕಾಲಿನಲ್ಲಿಯೇ ಉಳ್ಕೊಂಡು ಆ ನರಗಳು ದಪ್ಪ ಆಗಿ ಡ್ಯಾಮೇಜ್ ಮಾಡೋಕೆ ಶುರು ಮಾಡುತ್ತೆ. ಇದನ್ನ ಹಾಗೆ ಬಿಟ್ರೆ ಕಾಲುಗಳಲ್ಲಿ ಅಲ್ಸರ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ? ಗಂಟೆಗಟ್ಟಲೆ ಒಂದೇ ಕಡೆ ನಿಲ್ಲೋದು ಅಥವಾ ಕೂಡೋದನ್ನ ಕಮ್ಮಿ ಮಾಡಿ. ಕೆಲಸದ ಮಧ್ಯ ಎದ್ದು ನಿಂತು ಸ್ವಲ್ಪ ಓಡಾಡಬೇಕು. ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಬೇಡಿ. ಈ ರೀತಿ ತೊಂದರೆ ಶುರುವಾದವರಲ್ಲಿ ಮಲಗುವಾಗ ಕಾಲಿನ ಕೆಳಗೆ ಒಂದು ದಿಂಬು ಇಟ್ಕೊಂಡು ಮಲ್ಕೊಳ್ಬೇಕಾಗತ್ತೆ. ಇದರಿಂದ ರಕ್ತ ಸಂಚಲನ ಸುಲಭ ಆಗತ್ತೆ. ಅದರ ಜೊತೆಗೆ ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ, ತೂಕ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಈ ಪ್ರಾಬ್ಲಮ್ ಅನ್ನ ಶುರುವಿನಲ್ಲೇ ಕಂಟ್ರೋಲ್ ಮಾಡಬಹುದು. ನರಗಳ ಪ್ರಾಬ್ಲಮ್ ಅಂತ ಸುಮ್ಮನೆ ನೋವು ತಿನ್ಬೇಡಿ. ಸ್ಟಾರ್ಟಿಂಗ್ ಅಲ್ಲೇ ಈ ತೊಂದರೆನ ಕಂಟ್ರೋಲ್ ಮಾಡಿ. ಇದೇ ರೀತಿಯಾದಂತಹ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.